ರಾಜ್ಯ ಸರ್ಕಾರ ನಿರುದ್ಯೋಗಿ ಯುವಕರಿಗೆ ಬಂಪರ್ ಗಿಫ್ಟ್ ಒಂದನ್ನ ಕೊಟ್ಟಿದೆ. ಇತಿಹಾಸದಲ್ಲೇ ಅತಿ ದೊಡ್ಡ ಮಹಾ ನೇಮಕಾತಿ ಹಬ್ಬಕ್ಕೆ ಕರ್ನಾಟಕ ಈಗ ರೆಡಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಎಂ ಕಡೆಯಿಂದ ಅಫಿಷಿಯಲ್ ಆಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೌದು, ಬರೋಬ್ಬರಿ 56,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಸರ್ಕಾರ ಅಫಿಷಿಯಲ್ ಆಗಿ ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಶಿಕ್ಷಣ, ಪೊಲೀಸ್, ಕಂದಾಯ ಹೀಗೆ ಸಾಲು ಇಲಾಖೆಗಳಲ್ಲಿ ಜಾಬ್ ನೋಟಿಫಿಕೇಶನ್ ಇನ್ ಮುಂದೆ ಬರೋದಕ್ಕೆ ಶುರು ಆಗ್ಬೋದು. ಆಲ್ರೆಡಿ ಪೊಲೀಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿದೆ. ನೀವೇನಾದ್ರೂ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋ ಆಸೆಯಲ್ಲಿ ಇದ್ದಿದ್ರೆ ಈ ವಿಡಿಯೋವನ್ನ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ರಾಜ್ಯ ಸರ್ಕಾರದಿಂದ ನಿರುದ್ಯೋಗಿ ಯುವಕರಿಗೆ ಬಂಪರ್ ಗಿಫ್ಟ್ ಸಿಕ್ಕಿರೋದು. ಕರ್ನಾಟಕ ಸರ್ಕಾರದಿಂದ ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ಉದ್ಯೋಗ ಹಬ್ಬ ಶುರುವಾಗ್ತಾ ಇದೆ. ಬರೋಬ್ಬರಿ 56,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು, ಬೃಹತ್ ನೇಮಕಾತಿ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯ ಸರ್ಕಾರ ತನ್ನ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಹಂತವಾಗಿ ಪ್ರತಿಯೊಂದು ಮಾಹಿತಿಯನ್ನ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಆದ್ರೆ ನೆನ್ಪಿಡಿ, ಈ 56,000 ಲೀಸ್ಟ್ ನಲ್ಲಿ ನಿಮ್ಮ ಹೆಸರು ಇರ್ಬೇಕಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಎಂ ಕೊಟ್ಟಿರೋ ಭರವಸೆ ಏನು, ಕಾನೂನು ಅಡೆತಡೆಗಳು ಹೇಗೆ ಕ್ಲಿಯರ್ ಆದವು, ಅತಿ ಮುಖ್ಯವಾಗಿ ಯಾವ 4 ಅಫಿಷಿಯಲ್ ಪೋರ್ಟಲ್ಗಳ ಮೇಲೆ ನೀವು ದಿನ ಕಣ್ಣಿಟ್ಟಿರ್ಬೇಕು, ಅಪ್ಲೈ ಮಾಡೋಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದನ್ನ ಹೇಳ್ತಾ ಹೋಗ್ತಾನೆ. ನಿರಂತರ ಮಾಹಿತಿ ಮತ್ತು ಜಾಬ್ ಅಪ್ಡೇಟ್ ಅನ್ನ ಪಡೆಯಲು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಈ 56,000 ಹುದ್ದೆಗಳ ಕತೆ ಆಕ್ಚುಲಿ ಇವತ್ತಿನದಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗಲೇ ಬಜೆಟ್ನಲ್ಲಿ ಇದನ್ನ ಘೋಷಣೆ ಕೂಡ ಮಾಡಿದ್ರು. ಆದ್ರೆ ಕೋರ್ಟ್ ಕೇಸು, ರಿಸರ್ವೇಶನ್, ಮೀಸಲಾತಿಗಳ ಕೆಲವು ಗೊಂದಲಗಳಿಂದಾಗಿ ಈ ನೇಮಕಾತಿ ನಿಂತು ಬಿಟ್ಟಿತ್ತು. ಒಟ್ಟು ಮೀಸಲಾತಿ ಪ್ರಮಾಣ 56%ಕ್ಕೆ ಏರಿದ್ದರಿಂದ ಹೈಕೋರ್ಟ್ನಲ್ಲಿ ಇದಕ್ಕೆ ತಡೆ ಕೂಡ ನೀಡಲಾಗಿತ್ತು. ಆದ್ರೆ ಪ್ರೆಸೆಂಟ್ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಕ್ಯಾಬಿನೆಟ್ ಈಗ ಈ ಗಂಟನ್ನ ಸಕ್ಸಸ್ಫುಲ್ ಆಗಿ ಬಿಡಿಸಿದೆ. ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಕೋರ್ಟಿನ ಅಂತಿಮ ತೀರ್ಪು ಬರೋವರೆಗೂ ಕಾಯೋದು ಬೇಡ ಅಂತ ನಿರ್ಧಾರ ಮಾಡಿ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಲಿಮಿಟ್ ಇರೋದು 50% ಮೀಸಲಾತಿ ನಿಯಮದ ಅಡಿಯಲ್ಲೇ ಈ ನೇಮಕಾತಿ ಪ್ರಕ್ರಿಯೆಯನ್ನ ತಕ್ಷಣ ಆರಂಭಿಸಲು ಆದೇಶ ಕೊಟ್ಟಿದೆ. ನೀವೇನಾದ್ರೂ ಕಲ್ಯಾಣ ಕರ್ನಾಟಕ ಭಾಗದವರಾಗಿದ್ರೆ, ಅಂದ್ರೆ ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಗುಲ್ಬರ್ಗಿ, ಬಳ್ಳಾರಿ, ವಿಜಯನಗರ ಈ ಭಾಗದವರಾಗಿ ನಿಮ್ಮ 371J ಸರ್ಟಿಫಿಕೇಟ್ ಅನ್ನ ಹಿಂದೆ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ದೊಡ್ಡ ಪ್ರಮಾಣದ ಸೀಟುಗಳು ಮೀಸಲಾಗಿರ್ತವೆ. ಅಷ್ಟೇ ಅಲ್ಲ, ಇವರು ಬರೀ ಸರ್ಕಾರಿ ಕೆಲಸದ ಬಗ್ಗೆ ಮಾತ್ರ ಮಾತನಾಡಿಲ್ಲ, ಪ್ರೈವೇಟ್ ಸೆಕ್ಟರ್ನಲ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ಮೊದಲ ಆದ್ಯತೆ ಸಿಗಬೇಕು ಅಂತ ಯೂತ್ ಎಂಪ್ಲಾಯ್ಮೆಂಟ್ ಬ್ರಿಡ್ಜ್ ಅನ್ನೋ ಹೊಸ ಸಿಸ್ಟಮ್ ಅನ್ನ ತರ್ತಿದ್ದಾರೆ. ಸೊ ನಿರುದ್ಯೋಗಿಗಳೇ, ಸರ್ಕಾರ ಈಗ ಫುಲ್ ಸೀರಿಯಸ್ ಆಗಿ ಕೆಲಸ ಮಾಡ್ತಿದೆ. ಹಳೆ ಕಾಲದ ಎಂಪ್ಲಾಯ್ಮೆಂಟ್ ಆಫೀಸ್ ಇರ್ತಿತ್ತಲ್ವಾ, ಅಲ್ಲಿ ಹೋದ್ರೆ ಬರೀ ಹೆಸರನ್ನ ಬುಕ್ ನಲ್ಲಿ ಬರ್ಕೊಂಡ್ಬಿಟ್ಟು ಕೆಲಸ ಇದ್ದಾಗ ಫೋನ್ ಮಾಡಿ ಕರಿತೀವಿ ಅಂತ ಕಳಿಸ್ತಿದ್ರು. ಆ ಹಳೆ ಕಚೇರಿಗಳನ್ನೆಲ್ಲ ಈಗ ಮುಚ್ಚಿ ಅವುಗಳ ಜಾಗದಲ್ಲಿ ಹೊಸ ಕಾಲದ ಹೈಟೆಕ್ ಆಫೀಸ್ಗಳನ್ನ ಸರ್ಕಾರ ಮಾಡ್ತಿದೆ. ಅದಕ್ಕೆ ಯೂತ್ ಎಂಪ್ಲಾಯ್ಮೆಂಟ್ ಬ್ರಿಡ್ಜ್ ಅಂತ ಹೆಸರಿಟ್ಟಿದೆ. ಇದು ಬರೀ ಹೆಸರು ಬರ್ಕೊಳ್ಳುವ ಜಾಗ ಅಲ್ಲ, ಇಂದಿನ ಕಂಪನಿಗಳಿಗೆ ಯಾವ ತರಹದ ಸ್ಕಿಲ್ಸ್ ಇರೋ ಹುಡುಗರು ಬೇಕು ಆ ತರ ನಿಮ್ಮನ್ನ ರೆಡಿ ಮಾಡುತ್ತೆ. ಸೊ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಓದಿ ಮುಗಿಸಿ ಕೆಲಸ ಹುಡುಕ್ತಿರೋಂಥ ಯುವಕರು ಮತ್ತು ಕೆಲಸ ಕೊಡೋ ಕಂಪನಿಗಳು ಇನ್ನೊಂದು ಕಡೆ, ಇವರಿಬ್ಬರನ್ನ ಈ ಆಫೀಸ್ ನೇರವಾಗಿ ಮುಖಾಮುಖಿ ಮಾಡಿಸುತ್ತೆ. ಈಗಿನ ಕಂಪನಿಗಳಿಗೆ ಕಂಪ್ಯೂಟರ್, ಹೊಸ ಟೆಕ್ನಾಲಜಿ ಅಥವಾ ಇಂಗ್ಲಿಷ್ ಮಾತನಾಡೋದು ಗೊತ್ತಿರಬೇಕು. ಆ ಕೌಶಲ್ಯ, ಆ ಸ್ಕಿಲ್ಸ್ ಅನ್ನ ನಿಮಗೆಲ್ಲ ಅಂದ್ರೆ ಇವರೇ ಫ್ರೀ ಆಗಿ ಅದನ್ನ ಕಲಿಸ್ಕೊಡ್ತಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಈ ಪ್ಲಾನ್ ತರೋದಕ್ಕೆ 3 ಮುಖ್ಯ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಸರ್ಕಾರ ಈಗಾಗಲೇ ಯುನಿಧಿ ಸ್ಕೀಮ್ ಕೆಳಗೆ ನಿರುದ್ಯೋಗಿಗಳಿಗೆ ಕಾಸು ಅಂದ್ರೆ ಭತ್ತೆಯನ್ನ ಕೊಡ್ತಿದೆ. ಆದ್ರೆ ಬರೀ ದುಡ್ಡು ಕೊಟ್ರೆ ಸಾಕ, ಕೈಗೊಂದು ಕಾಯಂ ಕೆಲಸ ಸಿಗ್ಬೇಕು ಅಲ್ವಾ, ಅದಕ್ಕೆ ಈ ಬ್ರಿಡ್ಜ್ ಐಡಿಯಾ ತಂದಿದ್ದಾರೆ. ಕಂಪನಿಗಳು ನಮಗೆ ಕೆಲಸಕ್ಕೆ ಜನ ಸಿಗ್ತಿಲ್ಲ ಅಂತಾರೆ, ಯುವಕರು ನಮಗೆ ಕೆಲಸ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಈ ಇಬ್ಬರ ಮಧ್ಯೆ ಇರೋ ಗ್ಯಾಪ್ ಮುಚ್ಚೋಕೆ ಸಿಎಂ ಈ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಯುವಕರಿಗೆ ಖಾಸಗಿ ಕಂಪನಿಗಳಲ್ಲಿ ಸುಲಭವಾಗಿ ಕೆಲಸ ಸಿಗ್ಬೇಕು ಅನ್ನೋದು ಸರ್ಕಾರದ ಆಸೆ. ನಿಮ್ಗೊಂದು ಸೂಪರ್ ಕೆಲಸ ಸಿಗುವಂತೆ ಮಾಡಲು, ಕಂಪನಿಗಳ ಜೊತೆ ನಿಮ್ಮನ್ನ ಲಿಂಕ್ ಮಾಡಿಕೊಳ್ಳುವಂತೆ ಮಾಡಲು ಸರ್ಕಾರ ಈ ಹೊಸ ಡಿಜಿಟಲ್ ಸೇತುವೆಯನ್ನ ತಂದಿದೆ ಅಂತ ಹೇಳ್ಬೋದು. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಈ 56,000 ಪೋಸ್ಟ್ಗಳು ಯಾವ ಇಲಾಖೆಯಲ್ಲಿವೆ ಅಂತ ನೀವು ಕೇಳಬಹುದು. ಲೀಸ್ಟ್ ನೋಡಿ ನೀವು ಕೂಡ ಶಾಕ್ ಆಗ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಇಷ್ಟು ದೊಡ್ಡ ಪ್ರಮಾಣದ ಹೈರಿಂಗ್ ನಡೆದಿಲ್ಲ. ಮೊದಲನೇದು ಶಿಕ್ಷಣ ಇಲಾಖೆ, ಎಜುಕೇಶನ್ ಡಿಪಾರ್ಟ್ಮೆಂಟ್. ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಕೊರತೆ ಇರೋದು ಇಲ್ಲಿ. ಸಿಎಂ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ, ರಾಜ್ಯದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಬರೋಬ್ಬರಿ 50,000 ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ. ಈ 56,000 ನೇಮಕಾತಿಯಲ್ಲಿ ಅತಿ ಸಿಂಹಪಾಲು ಸಿಗೋದು ಶಿಕ್ಷಣ ಇಲಾಖೆ ಕಡೆ.
TTBED ಮುಗಿಸಿರೋರಿಗೆ ಇದು ಲಾಟ್ರಿ ಇದ್ದಂತೆ ಅಂತ ಹೇಳ್ಬೋದು. ಎರಡನೇದು ಪೊಲೀಸ್ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಕಿ ಇಷ್ಟಪಡೋರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ. ಸಿವಿಲ್ ಕಾನ್ಸ್ಟೇಬಲ್, ಆರ್ಮ್ ಕಾನ್ಸ್ಟೇಬಲ್, ಆಮೇಲೆ KSRP ಸೇರಿದಂತೆ 8,176ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ಆಲ್ರೆಡಿ ಸಿಕ್ಕಿದೆ. ನೀವು ಫಿಸಿಕಲಿ ಫಿಟ್ ಆಗಿದ್ದೀರಿ ಅಂತ ಅನ್ಸಿದ್ರೆ ಈಗಲೇ ರನ್ನಿಂಗ್, ಹೈ ಜಂಪಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ಕೋಬಹುದು. ನೆಕ್ಸ್ಟ್ ಕಂದಾಯ ಮತ್ತು ಇತರ ಇಲಾಖೆಗಳು, ಗ್ರಾಮಾಡಳಿತ ಅಧಿಕಾರಿಗಳು ಅಂದ್ರೆ VEO, FDA, SDA ಮತ್ತು ಕೃಷಿ ಇಲಾಖೆಗಳಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಸೇರಿದಂತೆ ನೂರಾರು ತಾಂತ್ರಿಕ ಹುದ್ದೆಗಳು ಈ ಲಿಸ್ಟ್ ನಲ್ಲಿವೆ. ಇತ್ತೀಚೆಗಷ್ಟೇ KEA ಮೂಲಕ ಕೃಷಿ ಇಲಾಖೆಯ 945 ಹುದ್ದೆಗಳ ಅಧಿಸೂಚನೆ ಕೂಡ ಹೊರಬಿದ್ದಿತ್ತು. ಗಮನಿಸಿ, ಸರ್ಕಾರ ಈ ಎಲ್ಲಾ ಹುದ್ದೆಗಳನ್ನ ಒಂದೇ ದಿನದಲ್ಲಿ ಭರ್ತಿ ಮಾಡಲ್ಲ. ಇವುಗಳನ್ನ ಹಂತವಾಗಿ ಮುಂಬರುವ ತಿಂಗಳುಗಳಲ್ಲಿ ನೋಟಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಿಮ್ಗೆ ಓದೋದಕ್ಕೆ, ಪ್ರಿಪೇರ್ ಆಗೋದಕ್ಕೆ ಸಾಕಷ್ಟು ಟೈಮ್ ಇದೆ. ಈಗಲೂ ಇಷ್ಟೊಂದು ದೊಡ್ಡ ಮಟ್ಟದ ನೇಮಕಾತಿ ನಡೀತಿರುವಾಗ ಮಾರ್ಕೆಟ್ ನಲ್ಲಿ ಫೇಕ್ ವೆಬ್ಸೈಟ್ಗಳು, ನಕಲಿ ಲಿಂಕ್ಗಳು ಓಡಾಡೋದಕ್ಕೆ ಶುರುವಾಗುತ್ತೆ. ಇದು ಕಾಮನ್. ಇಲ್ಲಿ ಕ್ಲಿಕ್ ಮಾಡಿ ಕೆಲಸ ಪಡ್ಕೊಳ್ಳಿ ಅಂತ ಯಾರಾದ್ರೂ ದುಡ್ಡು ಕೇಳಿದ್ರೆ ನಂಬೇಡಿ. ಕರ್ನಾಟಕ ಸರ್ಕಾರದ ಯಾವುದೇ ಕೆಲಸಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ನೀವು ಕೇವಲ ಈ 4 ಅಫಿಷಿಯಲ್ ಪೋರ್ಟಲ್ಗಳ ಮೇಲೆ ಮಾತ್ರ ಕಣ್ಣಿಟ್ಟಿರ್ಬೇಕು. ಇವುಗಳನ್ನ ನಿಮ್ಮ ಫೋನಲ್ಲಿ ಬುಕ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಪೋರ್ಟಲ್ಗಳ ಹೆಸರು, ವೆಬ್ಸೈಟ್ ಲಿಂಕು, ಯಾವ ಕೆಲಸಕ್ಕೆ. ಹಾಗಾದ್ರೆ ನೀವು ಯಾವೆಲ್ಲ ಪೋರ್ಟಲ್ಗಳ ಮೇಲೆ ಕಣ್ಣನ್ನ ಇಟ್ಟಿರ್ಬೇಕು, ಕರ್ನಾಟಕ ಸರ್ಕಾರದ ಯಾವ ಪೋರ್ಟಲ್ಗಳಲ್ಲಿ ಜಾಬ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬರುತ್ತೆ ಅನ್ನೋದಾದ್ರೆ ನಾನು ಕೆಲವಷ್ಟು ಪೋರ್ಟಲ್ಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಅದನ್ನ ಬರ್ದಿಟ್ಕೊಳ್ಳಿ ಅಥವಾ ನಿಮ್ಮ ಫೋನ್ನಲ್ಲಿ ಬುಕ್ ಮಾರ್ಕ್ ಮಾಡಿ ಇಟ್ಕೊಳ್ಬಹುದು. KPSC ಬರೆಯೋರಿಗೆ ಅಥವಾ KPSC ರಿಕ್ರೂಟ್ಮೆಂಟ್ಗಳಿಗೆ kpsc.car.nic.in ಅಂತ ಇದೆ. KPSC ಪೋರ್ಟಲ್ನಲ್ಲಿ ಗೆಜೆಟ್ ಆಫೀಸರ್ಸ್, FDA, SDA, ಗ್ರೂಪ್ A, B ಮತ್ತು C ತಾಂತ್ರಿಕ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇರುತ್ತೆ. ಸೊ ಯಾವತ್ತೂ ಅದನ್ನ ಚೆಕ್ ಮಾಡ್ತಾ ಇರಿ. ಅಫಿಷಿಯಲ್ ಅವ್ರದ್ದು ಪೋರ್ಟಲ್ ಏನಿದೆ ಅದನ್ನ ಚೆಕ್ ಮಾಡ್ತಾ ಇರಿ. ನೆಕ್ಸ್ಟ್ ಒನ್ KEA, ನಿಗಮ ಮಂಡಳಿಗಳು, ಕೃಷಿ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಆಡಳಿತ ಅಧಿಕಾರಿಗಳು ಅಂದ್ರೆ VEOಗಳು ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇಲ್ಲಿ ನಡೀತಾ ಇರ್ತವೆ. ಸೊ ನೀವು ಈ ಪೇಜನ್ನು ಕೂಡ ಬುಕ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇನ್ನು KSP ಪೋರ್ಟಲ್ಗಳು, ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, PSI ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಕೃತ ಮಾಹಿತಿ ಬರ್ತಾ ಇರುತ್ತೆ. ನೆಕ್ಸ್ಟು ನಿಮ್ಮ ಜಿಲ್ಲೆಯ ಹೆಸರನ್ನ ಕೊಟ್ಟು .nic.in ಅಂತ ಹೊಡೆದ್ರೆ ಸ್ಥಳೀಯ ಗ್ರೂಪ್ D ಅಥವಾ ಆಯಾ ಜಿಲ್ಲಾ ಮಟ್ಟದ ನೇರ ನೇಮಕಾತಿಗಳ ಅಪ್ಡೇಟ್ಗಳು ಇಲ್ಲಿ ಬರ್ತಾ ಇರುತ್ತೆ. ನಮಗೆ ಜಾಬ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಮ್ಮ ಫಿನಾನ್ಷಿಯಲ್ ಸೆಕ್ಯೂರಿಟಿ ಮತ್ತು ನಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಹೇಳೋದು ಪ್ರೊಟೆಕ್ಷನ್ ಅಂದ್ರೆ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಗೆ ಟರ್ಮ್ ಇನ್ಶೂರೆನ್ಸ್ ಹಾಗೂ ನಿಮ್ಮ ಮತ್ತು ಫ್ಯಾಮಿಲಿಯ ಆರೋಗ್ಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇವೆರಡನ್ನು ಮೊದಲೇ ಮಾಡಿಸಿಟ್ಕೋಬೇಕು ಅಂತ. ಆಗಷ್ಟೇ ದೊಡ್ಡ ಕಷ್ಟ ಬಂದರೂ ನಿಮ್ಮ ಹಣ ಸೇಫ್ ಆಗಿರುತ್ತೆ. ಅಂದ್ರೆ ನನಗೆ ಗೊತ್ತು ತುಂಬಾ ಜನರಿಗೆ ಸವಾಲಾಗಿರ್ಬೋದು, ಯಾವ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಸರಿಯಾಗಿದೆ, ನಮಗೆ ಯಾವುದು ಸೂಕ್ತವಾಗಿದೆ ಅಂತ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗಿರ್ಬೋದು. ಈ ಒಂದು ಕನ್ಫ್ಯೂಷನ್ಸ್ ಅಲ್ಲೇ ತುಂಬಾ ಮಂದಿ ಈ ಪ್ಲಾನ್ ಅನ್ನ ತಗೊಳ್ಳೋದನ್ನೇ ಸ್ಕಿಪ್ ಮಾಡಿರ್ಬೋದು. ಹೆಚ್ಚಿನವರು ಇನ್ಶೂರೆನ್ಸ್ ತಗೊಳ್ಳೋದನ್ನ ಸ್ಕಿಪ್ ಮಾಡೋದಕ್ಕೆ ಅವರ ಕನ್ಫ್ಯೂಷನ್ಸೇ ಕಾರಣ ಆಗಿರುತ್ತೆ. ಆದ್ರೆ ಇವತ್ತು ನಾನು ನಿಮ್ಗೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನಿಮ್ಮ ಎಲ್ಲ ಕನ್ಫ್ಯೂಷನ್ ಸೂಪರ್ ಈಸಿಯಾಗಿ ಪರಿಹಾರ ಆಗುತ್ತೆ. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಸ್ಟಾರ್ಟ್ ಆಗೋದೇ ಕೇವಲ ತಿಂಗಳಿಗೆ 400 ರಿಂದ 500 ರೂಪಾಯಿವರೆಗೆ. ಅಂದ್ರೆ ಒಂದು ದಿನದ ಟೀ, ಕಾಫಿ ಕುಡ್ದ ಹಣವನ್ನ ಸೇವ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನೀವು ಇನ್ಶೂರೆನ್ಸ್ ಅನ್ನ ತಗೋಬಹುದು. ಇಲ್ಲಿ ಕಂಪೇರ್ ಮಾಡೋದಕ್ಕೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಕೂಡ ಇದ್ದಾರೆ. ನಿಮ್ಗೆ ಅಪ್ ಟು 15% ವರೆಗೂ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಕೋಟಿಗಟ್ಟಲೆ ಕವರೇಜ್ ಕೂಡ ಸಿಗುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೇಳೋದಾದ್ರೆ ಇದು ಕೂಡ ಅಷ್ಟೇ, ಕೇವಲ 400 ರಿಂದ 500 ಮಂತ್ಲಿ ಪ್ರೀಮಿಯಂ ನಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕೋಟಿಗಟ್ಟಲೆ ಕವರೇಜ್ ಇದರಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಅಪ್ ಟು 25% ವರೆಗೂ ಡಿಸ್ಕೌಂಟ್ ಕೂಡ ಇದೆ. ಎಲ್ಲಕ್ಕಿಂತಲೂ ಬೆಸ್ಟ್ ಅಂದ್ರೆ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಕ್ಲೈಮ್ ಸಪೋರ್ಟ್ ಇರುತ್ತೆ ಮತ್ತು ನಿಮ್ಮ ಎಲ್ಲ ಹಾಸ್ಪಿಟಲ್ ಕೆಲಸ ನೋಡಿಕೊಳ್ಳಲು ಒಬ್ರು ಡೆಡಿಕೇಟಿವ್ ಹೆಲ್ತ್ ಮ್ಯಾನೇಜರ್ ಕೂಡ ಇರ್ತಾರೆ. ಇಷ್ಟೊಂದು ಕಡಿಮೆ ಪ್ರೀಮಿಯಂ ನಲ್ಲಿ ಇಡೀ ಕುಟುಂಬದ ಆರ್ಥಿಕ ಸುರಕ್ಷತೆ ಸಿಗುತ್ತೆ ಅಂದ್ಮೇಲೆ ಯಾಕೆ ತಡ, ಹಿಂದೆ ಪ್ಲಾನ್ ಮಾಡಿ ನೆಮ್ಮದಿಯಾಗಿರಿ. ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ವಿಸಿಟ್ ಮಾಡಿ. ಈಗಲೇ ನಿಮ್ಮ ಪ್ಲಾನ್ ಅನ್ನ ಪರ್ಚೇಸ್ ಮಾಡಿ ನೋಡಿ. ಇದೇ KPSC ಅಫಿಷಿಯಲ್ ಪೇಜ್ ನಲ್ಲಿ ಇಲ್ಲಿ ವಾಟ್ ಈಸ್ ನ್ಯೂ ಅನ್ನೋ ಸೆಕ್ಷನ್ ಇದೆಯಲ್ಲ, ಅಲ್ಲಿ ದಿನಾ ಸಂಜೆ ಒಂದ್ಸಲ ಚೆಕ್ ಮಾಡಿ. ಯಾವುದೇ ಹೊಸ ನೋಟಿಫಿಕೇಶನ್ ಬಂದರೂ ಇಲ್ಲೇ ಅಪ್ಲೋಡ್ ಆಗುತ್ತೆ. ಹಾಗೆ KEA ವೆಬ್ಸೈಟ್ ನಲ್ಲಿ ಇತ್ತೀಚೆಗೆ ಎಕ್ಸಾಮ್ಸ್ ಮತ್ತು ಆನ್ಸರ್ಸ್ ಕೀಗಳ ಅಪ್ಡೇಟ್ಸ್ ಆಗ್ತಾನೆ ಇರುತ್ತೆ. ಇದ್ರ ಮೇಲೂ ಕೂಡ ನಿಗಾ ಇಟ್ಟಿರಿ. ನೋಟಿಫಿಕೇಶನ್ ಅಂತೂ ಬರುತ್ತೆ, ಆದರೆ ಅಪ್ಲೈ ಮಾಡೋಕೆ ನನ್ನ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಬಿಡಬೇಕು, ಕೊನೆ ಕ್ಷಣದಲ್ಲಿ ಗಾಬರಿ ಆಗಬಾರ್ದು ಅಂದರೆ ಇವತ್ತೇ ಈ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇದಿಷ್ಟು ಸಾಮಾನ್ಯವಾಗಿ ಎಲ್ಲ ರಿಕ್ರೂಟ್ಮೆಂಟ್ಗಳಲ್ಲಿ ಅಪ್ಲೈ ಮಾಡೋದಕ್ಕೆ ಕೇಳುವಂಥ ಡಾಕ್ಯುಮೆಂಟ್ಸ್ಗಳು, ಕಡ್ಡಾಯ ದಾಖಲೆಗಳು. ನಿಮ್ಮ 10th PUC ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡು,
ಅತಿ ಮುಖ್ಯವಾಗಿ ಕನ್ನಡ ಮೀಡಿಯಂ ಮತ್ತು ರೂರಲ್ ಸರ್ಟಿಫಿಕೇಟ್ ಅಂದ್ರೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಬೇಕು. ಸರ್ಕಾರಿ ಕೆಲಸದಲ್ಲಿ ಕನ್ನಡಿಗರಿಗೆ ಮತ್ತು ಹಳ್ಳಿ ಪ್ರತಿಭೆಗಳಿಗೆ ಸಿಗೋ ವೇಟೇಜ್ ಬೇರೆ ಯಾರಿಗೂ ಸಿಗಲ್ಲ. ಸೊ ಅದಾದ್ಮೇಲೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಪ್ಡೇಟ್ ಆಗಿರ್ಲಿ. ರಿಸರ್ವೇಶನ್ ಬೇಕು ಅಂದ್ರೆ ಇದು ಮಸ್ಟ್ ಆಗಿರುತ್ತೆ. ನೆನ್ಪಿಡಿ, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಅಂದ್ರೆ ಈ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಚಾಲ್ತಿಯಲ್ಲಿರಬೇಕು. 3A 3B 2A ಯುವಕರಿಗೆ ಸಾಮಾನ್ಯವಾಗಿ 5 ವರ್ಷದ ವ್ಯಾಲಿಡಿಟಿ ಇರುತ್ತದೆ. ಆದರೆ SC ST ಮತ್ತು ಕ್ಯಾಟಗರಿ 1 ರವರಿಗೆ ಜಾತಿ ಪ್ರಮಾಣ ಪತ್ರ ಲೈಫ್ ಟೈಮ್ ಇದ್ರೂ ಆದಾಯ ಪ್ರಮಾಣ ಪತ್ರದಲ್ಲಿ ಅಪ್ಡೇಟ್ ಇರಲೇಬೇಕು. ಕೊನೆಗಳಿಗೆಯಲ್ಲಿ ರಿಜೆಕ್ಟ್ ಆಗಬಾರ್ದು ಅಂದ್ರೆ ಈಗಲೇ ಚೆಕ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ರಿಯಾಲಿಟಿ ಚೆಕ್ ಮಾಡೋಣ. 56,000 ಹುದ್ದೆ ಇದೆ ಹೌದು, ಆದರೆ 56,000 ಹುದ್ದೆಗೆ 10 ರಿಂದ 15 ಲಕ್ಷ ಜನ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ಅಂದ್ರೆ ಅಷ್ಟೊಂದು ಕಾಂಪಿಟೇಷನ್ ಇರುತ್ತೆ. ಕೇವಲ ನೋಟಿಫಿಕೇಶನ್ ಬಂದ್ಮೇಲೆ ಓದೋಕೆ ಕೂತ್ಕೊಂಡ್ರೆ ನೀವು ರೇಸ್ನಿಂದ ಔಟ್ ಆದಂತೆ. ಯಾಕಂದ್ರೆ ಇಂದಿನಿಂದಲೇ ದಿನಕ್ಕೆ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ಸಿಸ್ಟಮ್ಯಾಟಿಕ್ ಆಗಿ ಓದೋದಕ್ಕೆ ಶುರು ಮಾಡಿ. ಈ ಕೆಲ ಸಬ್ಜೆಕ್ಟ್ ಬೇಸಿಕ್ ಆಗಿರುತ್ತೆ. ಕೆಲವೊಂದು ಸಬ್ಜೆಕ್ಟ್ಗಳನ್ನ ಫಾರ್ ಎಕ್ಸಾಂಪಲ್ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಕನ್ನಡ ಮತ್ತು ಕಂಪ್ಯೂಟರ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್, ಪ್ರಚಲಿತದಲ್ಲಿ ಏನಾಗ್ತಿದೆ, ಯಾವ ಸಿಚುವೇಶನ್ ನೋಡ್ತಿದೆ, ಪೊಲಿಟಿಕ್ಸ್ ಅಲ್ಲಿ ಏನಾಗ್ತಿದೆ, ಈಗಿನ ವಿದ್ಯಮಾನದಲ್ಲಿ ಏನೇನು ಬದಲಾವಣೆಗಳಾಗ್ತಿದೆ, ಮೇ ಬಿ ಪೊಲಿಟಿಕಲ್ ಆಗಿ ಇರ್ಬೋದು, ಫಿನಾನ್ಷಿಯಲ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಅಂಡ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಿಗೆ ಸ್ವಲ್ಪ ರೆಡಿಯಾಗಿ. ಮ್ಯಾಥ್ಸ್ ಇರುತ್ತೆ, ಇದನ್ನ ಕಡ್ಡಾಯವಾಗಿ ಸೇರಿಸ್ಕೊಳ್ಳಿ. ಇತ್ತೀಚಿನ KEA ಮತ್ತು KPSC ಪರೀಕ್ಷೆಗಳಲ್ಲಿ ಮೆಂಟಲ್ ಎಬಿಲಿಟಿನೇ ಗೇಮ್ ಚೇಂಜರ್ ಆಗಿರೋದು. ನೆನ್ಪಿಡಿ, ಕಷ್ಟಪಟ್ಟು ಸ್ಮಾರ್ಟ್ ಆಗಿ ಓದಿದ್ರೆ ಮಾತ್ರ 56,000 ಲೀಸ್ಟ್ ನಲ್ಲಿ ನಿಮ್ ಹೆಸರು ಕೂಡ ಸೇರ್ಬೋದು. ಕೊನೆಯದಾಗಿ, ದಿನ ಕೆಲಸ ಸಿಗ್ಲಿಲ್ಲ, ಲೈಫ್ ವೇಸ್ಟ್ ಆಗ್ತಿದೆ ಅಂತ ಕೊರಗ್ತಾ ಇರೋರ್ಗೆ ಇದೊಂದು ಒಳ್ಳೆ ಅವಕಾಶ. ಇಷ್ಟು ದಿನ ನೋಟಿಫಿಕೇಶನ್ ಆಗ್ತಿಲ್ಲ ಅನ್ನೋ ಕೊರಗಿತ್ತು, ಆದ್ರೆ ಈಗ CM ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಪ್ರಕ್ರಿಯೆ ಚುರುಕಾಗಿನೇ ಸ್ಟಾರ್ಟ್ ಆಗುತ್ತೆ. ಈ 2026ರ ಸಾಲಿನಲ್ಲಿ ನಿಮ್ಮ ಲೈಫ್ ಕೂಡ ಬದಲಾಗಬಹುದು. ನಿಮ್ಮ ಬೆವರು ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗ್ಬೋದು. ಈಗಲೇ ಪುಸ್ತಕವನ್ನ ಕೈಗೆತ್ತಿಕೊಳ್ಳಿ. ನಿಮ್ಮ ಗುರಿಯನ್ನ ತಲುಪುವತ್ತ ಸ್ವಲ್ಪ ಶ್ರಮ ಹಾಕಿ ಓದಿ, ಒಂದಷ್ಟು ಜ್ಞಾನವನ್ನ ಬೆಳೆಸ್ಕೊಳ್ಳಿ. ಗೌರ್ಮೆಂಟ್ ಜಾಬ್ಗಾಗಿ ಕಾಯ್ತಿರೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಡೈಲಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.